ಕಸ ತೆಗಿಸಿ ಗಿಡದ ಸುತ್ತಲ ನೋಡಿ, ಈಗ ಗಿಡದ ಸುತ್ತಲ ಕಸ ತೆಗಿಸಿ ಅಲ್ಲೆಲ್ಲ ಈಗ ಸಗಣಿ ಗೊಬ್ಬರ, ಬೇವಿನ ಹಿಂಡಿ, ಆಮೇಲೆ ಪೊಟ್ಯಾಶ್ ಈ ಜಮೀನಿಗೆ ಕಡಿಮೆ ಇದೆ. ಆ ಸಾಯಿಲ್ ರಿಪೋರ್ಟ್ ಪ್ರಕಾರ ಪೊಟ್ಯಾಶ್ ಜಾಸ್ತಿ ಹಾಕಿದೀವಿ. ಈಗ ಇದೊಂದು ಅಳತೆ ಬರುವವರೆಗೆ ಈ ಗಿಡ ಇರೋದೀಗ ಬರೀ 8 ತಿಂಗಳಷ್ಟೇ ಹೈಟ್. ನಾವೀಗೆಲ್ಲ ಅದನ್ನ ಟ್ರಿಮ್ ಮಾಡ್ತಾ ಇದೀವಿ. ವರ್ಷಕ್ಕೆ 3 ಸಲ ಅದನ್ನ ಪ್ರೂನಿಂಗ್ ಮಾಡ್ಬೇಕು, ಅಂದ್ರೆ ಕಟ್ ಮಾಡ್ಬೇಕು. ಕಟ್ ಮಾಡೋದ್ರಿಂದ ಬ್ರಾಂಚಸ್ ಎಲ್ಲ ಬರ್ತವೆ. ಆಮೇಲೆ 1-2-3 ವರ್ಷದಲ್ಲಿ ಫುಲ್ ಬೆಳೆದ್ರೆ ನೀವು ಒಂದು ಗಿಡದಲ್ಲಿ ಏನಿಲ್ಲ ಅಂದ್ರೂ 50-60 ಬ್ರಾಂಚ್ ಆಗಿರ್ತವೆ, ಇಲ್ಲ 100 ಬ್ರಾಂಚು ಆಗ್ಬೋದು. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ವಿಶ್ವನಾಥ್ ಕಳ್ಳಿಮನಿ ಅಂತ. ಸೊ ಪ್ರಾಸ್ಪರಸ್ ಫಾರ್ಮರ್ ಅನ್ಬೋದು. ನನ್ನ ಮೇನ್ ಇಂಟೆನ್ಷನ್ ಇಲ್ಲಿರೋದು ಹಾರ್ಟಿಕಲ್ಚರು. ಈ ಹಾರ್ಟಿಕಲ್ಚರ್ದಲ್ಲಿ ಮುಖ್ಯವಾದ ವಿಷಯ ಅಂತಂದರೆ ಮಣ್ಣು ನೀರು ಟೆಸ್ಟ್ ಮಾಡಿಸ್ಬೇಕು ನಾವು. ಇಲ್ಲಿ ಜೈವಿಕ ಕೇಂದ್ರ ಅಂತ ಗಣೇಶ್ಪುರ ಬೆಳಗಾಂನಲ್ಲಿ ಶಂಕರಗೌಡ ಅಂತ ಸೈಂಟಿಸ್ಟ್ ಇದ್ದಾರೆ, ಹಾರ್ಟಿಕಲ್ಚರ್ ಆಫೀಸರು. ಅವ್ರ ಹತ್ರ ನೀವು ಮಣ್ಣು ನೀರು ಟೆಸ್ಟಿಂಗ್ ಕೊಟ್ಟರೆ ಕೆಮಿಕಲಿ ಮಿನರಲ್ ವೈಸ್ ಲವಣಗಳು ಏನು ಬೇಕು ಅಂತೇಳಿ ಅವ್ರು ನಮಗೆ ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಪ್ರಕಾರ ನೀವು ಗೊಬ್ಬರ ಆಯಿತು, ಆಮೇಲೆ ಅದಕ್ಕೆ ಬೇಕಾದ ಪೋಷಕಾಂಶಗಳನ್ನು ಅವನ್ನೆಲ್ಲ ಕೊಡಬೇಕಾಗತ್ತೆ. ಸೊ ನಾವಿದು ಸಾಯಿಲ್ ಟೆಸ್ಟು, ವಾಟರ್ ಟೆಸ್ಟ್ ಮಾಡಿಸಿದ್ದೀವಿ. ಆಮೇಲೆ ಇಲ್ಲಿ ಕಾಣ್ತಾ ಇರೋದು ಪೇರು ಬೆಳೆಗಳು, ಇಂಗ್ಲೀಷ್ದಲ್ಲಿ ಗಾವಾ ಅಂತಾರೆ. ಸೊ ಈ ಪೇರು G9 ವೆರೈಟಿ ಇರೋದು. G9 ವೆರೈಟಿದು ಜಿ ವಿಲಾಸ್ ವೆರೈಟಿ ಪೇರು ಇದು. ಇದು ಏನಿಲ್ಲ ಅಂದರೂ ಇಷ್ಟು ದೊಡ್ಡದು ಕಾಯಿ ಆಗುತ್ತೆ. 1 ಕಿಲೋದಲ್ಲಿ 4ರಿಂದ 5 ಕಾಯಿ ತೂಗುತ್ತೆ. ನೀವು ಮಾರ್ಕೆಟಿಗೆ ಹೋದರೆ ಅದರ ರೇಟು 30ರಿಂದ 50 ರೂಪಾಯಿ ಕಿಲೋ ಹೋಲ್ಸೇಲ್ದಲ್ಲಿ. ರಿಟೇಲ್ದಲ್ಲಾದರೆ 80ರಿಂದ 150 ರೂಪಾಯಿವರೆಗೆ ಹೋಗುತ್ತದು, ಡಿಮ್ಯಾಂಡ್ ಮೇಲೆ ಮತ್ತು ಸೀಸನ್ ಮೇಲೆ. ಸೊ ಒಂದು ಗಿಡಕ್ಕೆ ಏನಿಲ್ಲ ಅಂದರೂ ಒಂದು 200ರಿಂದ 300 ಕಾಯಿ ಆಗ್ತವೆ ವರ್ಷದಲ್ಲಿ ಎವರೇಜ್. 300 ಕಾಯಿ ಅಂದರೂ ನೀವು ಯೋಚನೆ ಮಾಡ್ಬೋದು ಎಷ್ಟು ಕಿಲೋ ಆಗುತ್ತೆ ಅಂತ. ಒಂದು 100 ಕಿಲೋ ಒಂದು ಗಿಡಕ್ಕೆ ಆಗುತ್ತೆ. ನಾವೀಗ 1000 ಗಿಡ ಹಚ್ಚಿದ್ದೀವಿ. ಇದೊಂದು 2 ಎಕರೆ ಪ್ಲಾಟ್ನಲ್ಲಿ 10 ಫೂಟ್ ಅಗಲ, 5 ಫೂಟ್ಗೆ ಅಂತರ, ಈ ಟೈಪ್ ಮಾಡಿ ನಾವು ತಗ್ಗನ್ನು ತೆಗೆಸ್ಲಿಕ್ಕೆ ಹೋಗಿಲ್ಲ. ಆಳವಾಗಿ ಟ್ರ್ಯಾಕ್ಟರ್ನಿಂದ ಇದನ್ನು ಬೋದ್ ಹೊಡಿಸಿ ಒಂದು 3 ಫೂಟ್ವರೆಗಾದರೂ ತಗ್ಗಾಗಿರಬೇಕು. ಅಂದರೆ ಸುತ್ತಲೂ ಮಣ್ಣೆಲ್ಲ ಸಡ್ಲಾಗುತ್ತೆ. ಆಮೇಲೆ ಕರೆಕ್ಟಾಗಿ ಅದನ್ನು ಹಚ್ಕೊಂತ ಹೋಗಿದ್ದೀವಿ. ಹಚ್ಚುವಾಗ ಸಗಣಿ ಗೊಬ್ಬರ, ಗೋಮೂತ್ರ, ಆಮೇಲೆ ಬೇವಿನ ಹಿಂಡಿ, ಇವು ಮುಖ್ಯ. ಬೆಳೆಗಳಲ್ಲಿ 3 ಟೈಪ್ ಬರುತ್ತೆ. 3 ಟೈಪ್ ಅಂದರೆ ಬೇರ್ನಲ್ಲಿ ಏನು ಹುಳ ಅದು ಅಟ್ಯಾಕ್ ಮಾಡ್ತಾವಲ್ಲ ಅದಕ್ಕೆ ನಾವು ಕೇರ್ ತೊಗೋಬೇಕು. ಬೆಳೆದ ಮೇಲೆ ಎಲೆಗಳ ಮೇಲೆ ಕಾಂಡಗಳ ಮೇಲೆ ಏನು ಅಟ್ಯಾಕ್ ಮಾಡ್ತಾವಲ್ಲ ಅದನ್ನು ನಾವು 2ನೇ ಸೆಟ್ಟು. ಕಾಯಿ ಹೂ ಆದಮೇಲೆ 3ನೇ ಸೆಟ್ಟು. ಈ 3 ಟೈಮ್ನಲ್ಲಿ ನೀವು ಕೇರ್ಫುಲ್ಲಾಗಿದ್ದರೆ ನಿಮ್ಮ ಈಲ್ಡ್ ಚೆನ್ನಾಗಿ ಬರುತ್ತೆ. ಸೊ ಈ ಟೈಪ್ ನಾವು ಇದಕ್ಕೆ ಪೆಸ್ಟ್ ಕಂಟ್ರೋಲ್ ಮಾಡ್ಕೋಬೇಕು. ಆಮೇಲೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮೇನ್ ಇಂಪಾರ್ಟೆಂಟು. ಆಮೇಲೆ ನೆಕ್ಸ್ಟ್ ಅಂತಂದರೆ ವಾಟರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ವೀಡ್ ಮ್ಯಾನೇಜ್ಮೆಂಟ್. ವಾಟರ್ ಮ್ಯಾನೇಜ್ಮೆಂಟಲ್ಲಿ ನಾವಿಲ್ಲಿ 3 ಟೈಪ್ ವಾಟರ್ ಮ್ಯಾನೇಜ್ಮೆಂಟ್ ಮಾಡಿದ್ದೀವಿ. ನಮ್ಮಲ್ಲಿ ಈಗ 2 ಓಪನ್ ವೆಲ್ ಇದೆ. ಬೋರ್ವೆಲ್ ಹೊಡೆಸಬಾರ್ದು. ಬೋರ್ವೆಲ್ ಹೊಡಿಸಿದಂಗೆ ಅಂತರ್ಜಲ ಒಳಗಡೆ ಕೆಳಗಡೆ ಹೋಗುತ್ತೆ. ಸೊ ಹೀಗೆ ಸರ್ಫೇಸ್ ವಾಟರ್ ನೀವು ಮೇಂಟೈನ್ ಮಾಡಿದರೆ ನಿಮ್ಮ ಹೊಲ ಎಲ್ಲ ಹಿಂಗೆ ಹಚ್ಚ ಹಸಿರಾಗಿರುತ್ತೆ. ಸರ್ಫೇಸ್ ವಾಟರ್ ಮೇಂಟೈನ್ ಮಾಡಲಿಕ್ಕೆ ನಾವೇನು ಮಾಡಿದ್ದೀವಿ, 2 ಓಪನ್ ವೆಲ್ಲು, 6 ಕಡೆ ವಾಟರ್ ಪಾಕೆಟ್ಸ್ ಮಾಡಿದ್ದೀವಿ. ವಾಟರ್ ಪಾಕೆಟ್ಸು ಸಿಂಪಲ್, ಒಂದು 8x6 ಇಲ್ಲ ಆಳ ಒಂದು 5 ಫೂಟು ಈ ಟೈಪ್ ನಾವು ತೋರಿಸ್ತೀನಲ್ಲಿ. ಸೊ ಆ ಇಂಗು ಹೊಂಡ ಅಂತೀವಿ ಕನ್ನಡದಲ್ಲಿ. ಆ ವಾಟರ್ ಪಾಕೆಟ್ನಲ್ಲಿ ಮಳೆ ನೀರೇನು ಬರುತ್ತೆ ಅಲ್ಲೇ ನಿಂತು ಅದು ಅಂತರ್ಜಲ ಇಂಪ್ರೂವ್ ಮಾಡಬೇಕು. ಆಮೇಲೆ ನಿಮ್ಮ ಆ ಟೈಪ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಬಾವಿಗಳೆಲ್ಲ ಮಾರ್ಚ್ ಏಪ್ರಿಲ್ವರೆಗೆ ನೀರಿರುತ್ತೆ. ಮೇದಲ್ಲಿ ಮಾತ್ರ ಅಡ್ಮಳೆ ಆಗುತ್ತೆ. ಅಡ್ಮಳೆ ಆಗಲಿಲ್ಲ ಅಂದರೆ ಒಂದು 2-3 ಟ್ಯಾಂಕರ್ ತಂದು ಇವಕ್ಕೆಲ್ಲ ನೀರು ಹಾಕಿಸ್ತೀವಿ. ಅಲ್ಟರ್ನೇಟಿವ್. ಅದಕ್ಕೆ ವಾಟರ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವೀಗೇನು ಮಾಡಿದ್ದೀವಿ, ಈ ಮೇಲ್ಗಡೆ ಬಾವಿಯಿಂದ ಡ್ರಿಪ್ ಇರಿಗೇಷನ್ ಕೊಟ್ಟಿದ್ದೀವಿ, ಕೆಳಗಡೆ ಬಾವಿಯಿಂದ ಫ್ಲಡ್ ಇರಿಗೇಷನ್ನು, ಆಮೇಲೆ ಸ್ಪ್ರಿಂಕ್ಲರ್. ನಿಮಗೆ ಯಾವ ಟೈಪ್ ಬೇಕೋ ಆ ಟೈಪ್ ಮಾಡೋದು. ಆಮೇಲೆ 10 ಫೂಟ್ ಜಾಗದಲ್ಲಿ ನಾವು ಕಾಯಿಪಲ್ಯ ಹಾಕ್ತೀವಿ. ಈಗ ಪೇರು ನಡುವೆ 10 ಫೂಟ್ ಏನು ಜಾಗ ಇದೆಲ್ಲ ಅಲ್ಲೆಲ್ಲ ಕಾಯಿಪಲ್ಯ. ಲಾಸ್ಟ್ ಟೈಮ್ ನಾವು ಟೊಮೆಟೊ, ಮೆಣಸಿನ್ಕಾಯಿ,
ಡಬ್ಬು ಮಿರ್ಚಿ ಇವನ್ನೆಲ್ಲ ಹಾಕಿ ಬೆಳೆ ತಗೊಂಡಿದ್ದೀವಿ. ಈಗ ಮತ್ತೆ ಅದನ್ನು ನೆಕ್ಸ್ಟ್ ಟೈಮನ್ನು ನಾವು ಬೇರೆ ಬೇರೆ ಹಾಕ್ತಾ ಹೋಗ್ತೀವಿ. ಆಮೇಲೆ ಫುಕುವೋಕಾ ಅಂತೇಳಿ ಜಾಪನೀಸ್ ಸೈಂಟಿಸ್ಟು ಅವ್ರು ನ್ಯಾಚುರಲ್ ಫಾರ್ಮಿಂಗು, ಆಮೇಲೆ ಝೀರೋ ಫಾರ್ಮಿಂಗು, ಒನ್ ಸ್ಟ್ರಾ ಫಾರ್ಮಿಂಗ್ ಅಂತೇಳಿ ಅವ್ರದ್ದೊಂದು ಫೈಂಡಿಂಗ್ ಇದೆ. ಅದನ್ನು ನಾವು ಫಾಲೋ ಮಾಡ್ತೀವಿ. ಅಂದರೆ ನಾವು ಕಸನ ತೆಗೆಸೋದಿಲ್ಲ, ಎಲ್ಲಿ ಬೇಕೋ ಅಲ್ಲಷ್ಟೇ ಕಸ ತೆಗೆಸೋದು. ಕಸ ತೆಗಿಸಿ ಗಿಡದ ಸುತ್ತಲೂ ನೋಡಿ, ಈಗ ಗಿಡದ ಸುತ್ತಲ ಕಸ ತೆಗಿಸಿ ಅಲ್ಲೆಲ್ಲ ಈಗ ಸಗಣಿ ಗೊಬ್ಬರ, ಬೇವಿನ ಹಿಂಡಿ, ಆಮೇಲೆ ಪೊಟ್ಯಾಶ್ ಈ ಜಮೀನಿಗೆ ಕಡಿಮೆ ಇದೆ. ಆ ಸಾಯಿಲ್ ರಿಪೋರ್ಟ್ ಪ್ರಕಾರ ಪೊಟ್ಯಾಶ್ ಇದಕ್ಕೆ ಜಾಸ್ತಿ ಹಾಕಿದ್ದೀವಿ. ಈಗ ಇದೊಂದು ಅಳತೆ ಬರೋವರೆಗೆ ಈ ಗಿಡ ಇರೋದೀಗ ಬರೀ 8 ತಿಂಗಳಷ್ಟೇ ಹೈಟ್. ನಾವೀಗೆಲ್ಲ ಅದನ್ನು ಟ್ರಿಮ್ ಮಾಡ್ತಾಯಿದ್ದೀವಿ. ವರ್ಷಕ್ಕೆ 3 ಸಲ ಅದನ್ನು ಪ್ರೂನಿಂಗ್ ಮಾಡಬೇಕು, ಅಂದರೆ ಕಟ್ ಮಾಡಬೇಕು. ಕಟ್ ಮಾಡೋದ್ರಿಂದ ಬ್ರ್ಯಾಂಚಸ್ ಎಲ್ಲ ಬರ್ತವೆ. ಆಮೇಲೆ ಒಂದು 2-3 ವರ್ಷದಲ್ಲಿ ಫುಲ್ ಬೆಳೆದ್ರೆ ನೀವು ಒಂದು ಗಿಡದಲ್ಲಿ ಏನಿಲ್ಲ ಅಂದರೂ 50-60 ಬ್ರ್ಯಾಂಚ್ ಆಗಿಬಿಡ್ತವೆ, ಇಲ್ಲ 100 ಬ್ರ್ಯಾಂಚು ಆಗ್ಬೋದು. 100 ಬ್ರ್ಯಾಂಚಿಗೆ ಮತ್ತು ಕಾಯಿಗಳು ಜಾಸ್ತಿ, ಇದರಿಂದ ಈಲ್ಡ್ ಜಾಸ್ತಿ ಆಗುತ್ತೆ. ವರ್ಷಕ್ಕೆ 1-2 ಸಲ ನಾವು ಇಲ್ಲ 3 ಸಲ ಪ್ರೂನ್ ಮಾಡ್ತೀವಿ. ಆಮೇಲೆ 2-3 ಸಲ ಸ್ವಲ್ಪ ಬೇವಿನ ಹಿಂಡಿ, ಬೇವಿನ ಎಣ್ಣೆ ಇವೆಲ್ಲ ಕೂಡಿ ಅದಕ್ಕೆ ಸ್ಪ್ರೇ ಮಾಡ್ತೀವಿ, ಆರ್ಗ್ಯಾನಿಕ್ ಫಾರ್ಮಿಂಗು. ಆಮೇಲೆ ಎಮರ್ಜೆನ್ಸಿ ಇದ್ದಿದ್ದರೆ ಅಷ್ಟೇ ನಾವು ಏನಾದರೂ ಅದ್ರ ಮೇಲೆ ಕೆಮಿಕಲ್ಸ್ ಯೂಸ್ ಮಾಡ್ತೀವಿ. ಅದರ್ವೈಸ್ ರೆಸ್ಟ್ ಆಫ್ ದ ಟೈಮ್ ರೋಗ ಬರುತ್ತೆ. ಈಗ ನೋಡಿ, ತುದಿ ಒಣಗುತ್ತೆ, ಆಮೇಲೆ ಎಲೆಗಳಿಗೆ ತೂತು ಬೀಳ್ತವೆ, ಆಮೇಲೆ ಎಲೆ ಕೆಂಪು ಕಲರ್ ಆಗುತ್ತೆ. ಆವಾಗ ಅದಕ್ಕೆ ಬೋರಾನ್, ಜಿಂಕ್ ಕಡಿಮೆ ಇರುತ್ತೆ. ಅದಕ್ಕೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ನಾವು ತೊಗೊಂಡು ಬರ್ತೀವಿ. ಅದು ಜೈವಿಕ ಕೇಂದ್ರದಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್, ಒಳ್ಳೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಅದನ್ನು ತಂದು ಸಗಣಿ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿದರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತದೆ. ಲಾಭ ಮಾಡ್ಬೋದು. ನೀವು ಚೆನ್ನಾಗಿ ಬೆಳೆದ್ರೆ 2-4 ಲಕ್ಷ ಒಳಗೆ ನೀವು ವರ್ಷಕ್ಕೆ ತೆಗಿಬೋದು. ಹೌದು, ಪೇರುನಿಂದ 1 ಎಕರೆಗೆ ಚೆನ್ನಾಗಿ ಈಲ್ಡ್ ಜಾಸ್ತಿ ಬರಬೇಕು. ಹನಿ ನೀರಾವರಿ ಇದೆ, ಇಲ್ಲಿ ಹನಿ ನೀರಾವರಿ ಯೂಸ್ ಮಾಡಿದ್ದೀವಿ. ಆಮೇಲೆ ಸ್ಪ್ರಿಂಕ್ಲರ್ ಯೂಸ್ ಮಾಡಿದ್ದೀವಿ. ಆಮೇಲೆ ಫ್ಲಡ್ ಬೇಕಂದ್ರೆ ಫ್ಲಡ್ಡನ್ನು, ಅಂದರೆ ಈಗೆಲ್ಲ ಅಲ್ಲಿ ಒಂದೊಂದು ಗದ್ದೆಗೆ ಒಂದೊಂದು ನಳ ಹಾಕ್ಸಿದ್ದೀವಿ. ಜಸ್ಟ್ 1 ಇಂಚಿ ಪೈಪ್ ಹಚ್ಚಿದ್ರೆ ಸಾಕು, ಎಷ್ಟೆಷ್ಟು ಬೇಕೋ ಅಷ್ಟು ತೋಯಿಸ್ಕೊಂತ ಹೋಗ್ಬೋದು. ಇದರಿಂದ ನಿಮ್ಗೆ ಕಸನೂ ಜಾಸ್ತಿ ಬೆಳೆಯಲ್ಲ, ಆಮೇಲೆ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸಿಗುತ್ತೆ. ಹಿಂಗೆ ಗುಂಡಿ ಅಲ್ಲೊಂದಿದೆ, ಅಲ್ಲೊಂದೈತೆ, ಅಲ್ಲೊಂದಿದೆ, ಅಲ್ಲೊಂದು 2 ಇದ್ದಾವೆ. ಇಲ್ಲಿ ರೋಡ್ ಗಂಟ ಬಾಳೆ ಗಿಡ ಹಚ್ಚಿದ್ದೀವಿ. ಆಮೇಲೆ ನೆಕ್ಸ್ಟು ಇಲ್ಲಿ ಪೂರ್ತಿ ಸಾಗವಾನಿನೂ ಇದ್ದಾವೆ. ಆಮೇಲೆ ಪಕ್ಕ ಏನು ಮಾಡಿದ್ದೀವಿ, ಇಲ್ಲಿ ತೆಂಗಿನ ಗಿಡ ಈ ವರ್ಷ ಡ್ವಾರ್ಫ್ ವೆರೈಟಿ ಹಚ್ಚಿದ್ದೀವಿ. ಇದು 7-8 ಫೂಟ್ ಅಷ್ಟೇ ಹೈಟ್ ಆಗುತ್ತೆ ತೆಂಗಿನ ಗಿಡ. ಆಮೇಲೆ ಬೇರಿನಿಂದನೇ ಕಾಯಿ ಸ್ಟಾರ್ಟ್ ಆಗ್ತವೆ. ಸೊ ಆಲ್ಮೋಸ್ಟ್ ನಮ್ಮ ಮನುಷ್ಯನ ಹೈಟ್ ಇಷ್ಟು ಕೈ ಮಾಡಿದರೆ ತೆಂಗಿನಕಾಯಿ ಸಿಗ್ತವೆ. ಇದು ಡ್ವಾರ್ಫ್ ವೆರೈಟಿ ಅಂತ. ಓಕೆ, ಸೊ ಸಿಂಗಾಪುರ್ ವೆರೈಟಿ. ಸೊ ಈ ತೆಂಗಿನ ಗಿಡ ಏನಿದಾವೆ ಇವು ಟಿಪಟೂರ್ ವೆರೈಟಿ, ಇದು ಟಾಲ್ ವೆರೈಟಿ ಇದು. ಆಮೇಲೆ ಬಾಳೆಕಾಯಿ ಏನಿದೆ ಇದು G9 ವೆರೈಟಿ ಮಾಡಿದ್ದೀವಿ. ಓಕೆ, ಆಮೇಲೆ ಮಧ್ಯ ಎಲ್ಲ ಕರಿಬೇವು ಗಿಡ ಹಾಕಿದ್ದೀವಿ. ಆಮೇಲೆ ಕೇಸು ಅಂತಿದೆ, ಇಲ್ಲಿ ಕೇಸು ಪಲ್ಯ ಮಾಡ್ತಾರೆ, ಬಜ್ಜಿ ಮಾಡ್ತಾರೆ, ಪಕೋಡ ಅದು ಎಲ್ಲ ಮಾಡ್ತಾರೆ, ಬೋಂಡ ಅದು. ಸೊ ಅದು ಕೇಸುನೂ ಹಿಂಗೆ ಸಾಲ್ಕೆ ಅಂದ್ರೇನು, ಇಟ್ಸ್ ಲೈಕ್ ಎ ಫುಡ್ ಫಾರೆಸ್ಟ್. ಈ ಫುಡ್ ಫಾರೆಸ್ಟು ಅಥವಾ ಊಟದ ಅರಣ್ಯ ಅಂತ ಏನು ಹೇಳ್ತೀವಿ, ಒಬ್ಬ ಮನುಷ್ಯನಿಗೆ ಏನು ಬೇಕೋ ನೆಸಸರಿ ಎಲ್ಲ ಇಲ್ಲಿ ಹಾಕಿದ್ದೀವಿ. ಹಣ್ಣಾಯಿತು, ಕಾಯಿಪಲ್ಯ ಆಯಿತು, ಭತ್ತನೂ ಹಾಕಿದ್ದೀವಿ. ಅಲ್ಲಿ ಎಳ್ಳೂರು ಬಾಸುಮತಿ ತಂದು ಇಲ್ಲಿ ಭತ್ತ ಹಾಕಿದ್ದೀವಿ 2 ಎಕರೆ. ಆ ಹೊಂಡ ಇದೆ, ಭತ್ತ ತೋರಿಸ್ತೀನಿ ಬೇಕಾದ್ರೆ ಆಮೇಲೆ. ಭತ್ತದ ಹೊಂಡ ಇಲ್ಲಿ, ಅಲ್ಲಿ ಭತ್ತದ ಹೊಂಡ ಹಾಕಿದ್ದೀವಿ. ಆಮೇಲೆ ಇದು ಪೋಷಣೆ ಮಾಡ್ಬೇಕಂತಂತಂದರೆ ಈ ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ಇವಕ್ಕೆಲ್ಲಕ್ಕೂ ಸಗಣಿ ಗೊಬ್ಬರ, ಆಮೇಲೆ ಪೊಟ್ಯಾಶು, ಉಪ್ಪು, ಮೀನಿನ ಗೊಬ್ಬರ ಹಾಕ್ತೀವಿ. ಆಮೇಲೆ ಮಳೆಗಾಲ ಮುಗಿದ ಮೇಲೆ ಸೆಪ್ಟೆಂಬರ್-ಅಕ್ಟೋಬರ್ದಲ್ಲಿ ಇನ್ನೊಂದು ಸಲ ಗೊಬ್ಬರ ಕಟ್ತೀವಿ. ಆಮೇಲೆ ಮೇಲೆ ಹತ್ತಿಸಿ ಅಲ್ಲಿ ತುದಿ ಅದು ಒಣಗುತ್ತಲ್ಲಿ, ಆ ಇಲಿ ಹೋಗಿ ಇಲ್ಲ ವೈರಸ್ ಹೋಗಿ ಆ ಟೈಪ್ ಆ ಒಣಗಬಾರ್ದು ಅಂತೇಳಿ ಅಲ್ಲಿ ಔಷಧ ಇಡಿಸ್ತೀವಿ ಮೇಲ್ಗಡೆ. ಉಸುಕಿನೊಳಗೆ ಔಷಧ ಹಾಕಿ ಅದು ಇಟ್ಟರೆ ಏನಾಗುತ್ತೆ, ತುದಿ ಒಣಗಲ್ಲ, ಇಲಿ ಅದು ಅಲ್ಲಿ ಹೋಗೋಲ್ಲ. ಇಲಿ ಹೋದ್ರೆ ಏನಾಗುತ್ತೆ, ಎಲ್ಲ ಕಾಯಿಗಳನ್ನೆಲ್ಲ ತಿಂದು ಉರುಳಿಸಿಬಿಡುತ್ತವೆ, ಹಾಳು ಮಾಡುತ್ತದೆ. ಆಮೇಲೆ ಈಗ ಇಲ್ಲಿ ತಗಡು ಬಡಿಸಿ ನೋಡ್ರಿ, ಇಲ್ಲಿ ಈ ತಗಡು ಬಡಿಸಿದ್ದಂದ್ರೆ ಇಲಿಗಳು ಮ್ಯಾಲೆ ಹತ್ತಿ ಹೋಗ್ಬಾರ್ದಂತ, ಅದೊಂದು ಪ್ರೊಟೆಕ್ಷನ್ ಟೈಪ್ ಮಾಡಿದ್ದೀವಿ. ಸೊ ಈ ಟೈಪ್ ಇವೆಲ್ಲ ನ್ಯಾಚುರಲ್ಲಾಗೇ ನಾವು ಮೇಂಟೈನ್ ಮಾಡ್ತೀವಿ. ಬಾಳೆಗೆನೂ ಇದಕ್ಕೂ ಪೊಟ್ಯಾಶ್ ಜಾಸ್ತಿ ಬೇಕು, ಇದಕ್ಕೆ 3 ಪಟ್ಟು ಪೊಟ್ಯಾಶ್ ಬೇಕು. ಆಮೇಲೆ 20 ಆಲು ಇಲ್ಲ DAP
ಇವನ್ನ ಸ್ಟಾರ್ಟಿಂಗ್ ಕಟ್ತೀವಿ. ಈಗ ಜೇನು ಸಾಕಾಣಿಕೆ ಚಾಲೂ ಮಾಡಿದ್ದೀರಿ, ಅದ್ರ ಬಗ್ಗೆ ಹೌದು, ಜೇನ್ನೊಣ ನಾವು ಜಾಂಬೋಟಿನ ತಂದಿದ್ದೀವಿ. ಸೊ ಅದು ಸ್ಪೆಷಲ್ ವೆರೈಟಿ ಜೇನದು, ಚಿಕ್ಕ ಜೇನು. ಅದರಲ್ಲಿ ಒಂದು 10ರಿಂದ 12 ಮನೆ ಮಾಡಿದ್ದು ಒಂದು ಬಾಕ್ಸ್ ಸಿಗುತ್ತೆ ನಿಮಗೆ. ಸೊ ಒಂದೊಂದಕ್ಕೆ ಒಂದೊಂದು ಗೂಡು ಕಟ್ತಾ ಹೋಗುತ್ತದು. ಸೊ ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು 2-3 ಕಿಲೋ ನಾವು ಜೇನು ತೆಗಿಬೋದು ಅದರಿಂದ. ಈಗ ಅಂತರ್ಜಲ ಹೆಚ್ಚಿಗೆ ಮಾಡಬೇಕಾದ್ರೆ ಏನು ಕ್ರಮವನ್ನು ಕೈಗೊಂಡ್ರಿ ಪ್ರಮುಖವಾಗಿ ನಿಮ್ಮಲ್ಲಿ ಇದಕ್ಕೆ ಅಂತರ್ಜಲ? ಈಗೇನು ಮಳೆ ನೀರು ಏನು ಬರುತ್ತೆ ಅದನ್ನು ಹಾರ್ವೆಸ್ಟ್ ಮಾಡ್ಕೋಬೇಕು, ರೇನ್ ವಾಟರ್ ಹಾರ್ವೆಸ್ಟಿಂಗ್. ಸೊ ಈಗ ರೂಫ್ ಟಾಪ್ ರೇನ್ ವಾಟರ್ ಹಾರ್ವೆಸ್ಟಿಂಗು ಮಾಡ್ತಾಯಿದ್ದೀವಿ. ಆಮೇಲೆ ನೆಕ್ಸ್ಟು ಇಂಗು ಹೊಂಡ ಮಾಡಿದ್ದೀವಿ, ಒಂದು 6 ಇಂಗು ಹೊಂಡ ಮಾಡಿದ್ದೀವಿ. ಇಲ್ಲಿ ಎಲ್ಲ ಕಾರ್ನರ್ಗೆ ಒಂದೊಂದು ಹೊಂಡ ಮಾಡಿಬಿಟ್ಟಿದ್ದೀವಿ. ನೀರೇನು ಅದರಲ್ಲಿ ಬರುತ್ತಲ್ಲ ಅದು ಪೂರ್ತಿ ಹಿಂಗೆ ಇಲ್ಲಿ ಬಾವಿಗೆಲ್ಲ ನೀರು ಹೋಗಬೇಕು. ಆಮೇಲೆ ನಾಲಾ ಇದೆ, ಅಲ್ಲಿ ನಾಲಾ ನೀರೆಲ್ಲ ವೇಸ್ಟಾಗಿ ಹೋಗ್ತಾಯಿದೆ. ನಾವು 0 ಲೆವೆಲ್ JCB ಹೊಡಿಸಿ ಅದನ್ನು ಅಲ್ಲಿ ಕೆಳಗಡೆ ಬಾವಿಗೆ ಸೇರಿಸ್ಕೊಂಡಿದ್ದೀವಿ. ಆ ಬಾವಿಯೊಳಗೆ ನೀರು ಇರುತ್ತಾನೆ, ಈ ಬಾವಿಗೆ ನೀರು ಬರುತ್ತೆ. ಆಮೇಲೆ ನೀವು ಸ್ಟಾರ್ಟಿಂಗ್ ನಾವು ಏನಿಲ್ಲ ಅಂದರೂ ಅಂತರ್ಜಲ ಒಂದು 100 ಫುಟು 200 ಫುಟ್ ಕೆಳಗಡೆ ಹೋಗಿದ್ದರೂ ಈ ವ್ಯವಸ್ಥೆದಿಂದ ಏನಾಗುತ್ತೆ ಅಟ್ಲೀಸ್ಟ್ ಒಂದು 50% ಮೇಲೆ ನೀರು ಬರುತ್ತೆ. ಹೀಗಾಗಿ ಸರ್ಫೇಸ್ ವಾಟರ್ ಮೇಂಟೈನ್ ಆಗೋದ್ರಿಂದ ನಿಮ್ಮ ಗಿಡ ಆಮೇಲೆ ಇವೇನಾದರೂ ಬೆಳೆಯನ್ನು ಹಾಕ್ತಿರಲ್ಲ ಇವೆಲ್ಲ ಹಚ್ಚ ಹಸಿರಾಗಿ ಪೂರ್ತಿ ವರ್ಷ ಹಿಂಗೆ ಇರ್ತವೆ.